ಹಲೋ ವೆಲ್ಕಮ್ ಬ್ಯಾಕ್ ಟು ಚಕ್ಕರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು 8ನೇ ತರಗತಿಗೆ ಸಂಬಂಧಿಸಿದಂತೆ ತೃತೀಯ ಭಾಷೆ ಹಿಂದಿಯ ಪ್ರಥಮ संकलनात्मक परीक्षೆಯ 40 अंकದ प्रश्न पत्रिಕೆಯನ್ನು ನೋಡೋಣ. तो आज के इस वीडियो के अंदर हम 8वीं कक्षा से संबंधित तृतीय भाषा हिंदी का प्रथम योगात्मक मूल्यांकन यानी कि SA1 परीक्षा का प्रश्न पत्र देखेंगे. कुल 40 अंकों के लिए प्रश्न पत्र है. तो ಮೊದಲನೆಯದಾಗಿ ನಾವು ನೋಡುವುದಾದರೆ ನಿರ್ಧಾರಿತ ಪಠ್ಯಕ್ರಮ, ಈ ಒಂದು ಪರೀಕ್ಷೆಗೆ ಯಾವ ಪಠ್ಯಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಎನ್ನುವುದಾದರೆ ಗದ್ಯ ಭಾಗದಿಂದ ಮಕ್ಕಳೇ ನಮ್ಮ ಮೊದಲನೇ ಗದ್ಯ ಪಾಠ ಮಿರ್ಚ್ ಮಸಾಲ, ಅದೇ ತರನಾಗಿ ಮೇರಾ ದೇಶ್ ಮೇರಿ ಮಾँ और महात्मा गांधी, समाचार पत्र की आत्मकथा और छुट्टी पत्र. अदे तरनागी पद्य भाग से हमने लिया है प्रार्थना, ಶಿಕ್ಷಾ और ಬಂದರ್ ಬಾಂಟ್. ಹೀಗೆ ಮೂರು ಪದ್ಯ ಭಾಗವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ರಚನಾ ಭಾಗದಿಂದ ನೋಡುವುದಾದರೆ ಮಕ್ಕಳೇ अनुवाद, गद्यांश, पत्र और व्याकरण के कुछ भाग को हमने लिया है. तो चलिए बिना देर किए हम प्रश्न पत्रिका की ओर बढ़ते हैं. तो बन्नी प्रश्न पत्रिಕೆಯತ್ತ ನಾವು ಸಾಗೋಣ. 8ನೇ ತರಗತಿ ಸಂಕಲನಾತ್ಮಕ ಪರೀಕ್ಷೆ 1/2023, ವಿಷಯದ ಸಂಕೇತ 61H, विषय तृतीय भाषे हिंदी, थर्ड लैंग्वेज हिंदी. तो आपके लिए ಗರಿಷ್ಠ ಅಂಕಗಳು ಎಷ್ಟಿದ್ದಾವೆ ಅಂದರೆ 40. 10ವರೆಯಿಂದ 12 ಗಂಟೆ ಅಂದರೆ ಸರಿಸುಮಾರಾಗಿ 1.5 ಗಂಟೆ ನಮಗೆ ಕಾಲಾವಕಾಶ ಇದೆ. ಸೊ ಇಲ್ಲಿ ಒಂದಿಷ್ಟು ಸಾಮಾನ್ಯ ಸೂಚನಾಯೇ दी गई हैं, आप इसको पढ़ लीजिए. ಕೆಲವೊಂದಿಷ್ಟು ಸಾಮಾನ್ಯ ಸೂಚನೆಗಳನ್ನು ನೀಡಲಾಗಿದೆ, ಇದನ್ನು ನೀವು ಓದ್ಕೊಳ್ಳಿ ಮಕ್ಕಳೇ. ಸೊ ಬನ್ನಿ ಪ್ರಶ್ನೆ ಪತ್ರಿಕೆಯತ್ತ ಸಾಗೋಣ. प्रश्न 1, मुख्य प्रश्न 1, निम्नलिखित प्रश्नों के लिए 4 विकल्प सुझाए गए हैं. उनमें सर्वाधिक उचित विकल्प चुनकर उसके क्रमाक्षर सहित पूर्ण रूप से लिखिए. ಇಂತಹು 4 ಪ್ರಶ್ನೆಗಳನ್ನು ಕೊಡಲಾಗಿದೆ ಮಕ್ಕಳೇ. ಪ್ರತಿಯೊಂದಕ್ಕೆ 1 ಅಂಕ, ಒಟ್ಟಾಗಿ 4 ಅಂಕ. ಒಂದು ಪ್ರಶ್ನೆಗೆ 4 ಉತ್ತರಗಳನ್ನು ನೀಡಲಾಗಿರುತ್ತೆ. MCQ ಕ್ವಶನ್ಗಳಾಗಿರ್ತವೆ, ಬಹು ಆಯ್ಕೆಯ ಪ್ರಶ್ನೆಗಳು ಆಗಿರ್ತವೆ. ಅದರಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ನಾವು ಬರಿಬೇಕಾಗತ್ತೆ. ಪ್ರಶ್ನ 1, ನಿಮ್ನಲಿಖಿತ ಮೇ ಸಂಜ್ಞಾ ಶಬ್ದ है. ಕೆಳಗೆ ಕೊಟ್ಟಿರುವಂಥಗಳಲ್ಲಿ ಸಂಜ್ಞಾ ಅಂದರೆ ನಾಮಪದ ಶಬ್ದ ಯಾವುದು ಅಂತ. और आपके ऑप्शंस हैं यह, बी वह, ಸಿ ರಮೇಶ್, ಡಿ ತುಮ್. ಈ 4 ಆಪ್ಷನ್ಗಳಲ್ಲಿ ಸರಿಯಾಗಿರುವಂಥ ಉತ್ತರ ನಾಮಪದ ಯಾವುದು ಅನ್ನೋದನ್ನು ನಾವು ಮಕ್ಕಳೇ ಆರಿಸಿ ಬರಿಬೇಕಾಗಿರುವಂಥದ್ದು. ಪ್ರಶ್ನ 2, ವಿಶ್ವಾಸ ಶಬ್ದ ಕಾ ವಿಲೋಮ ರೂಪ है. ವಿಶ್ವಾಸ ಶಬ್ದದ ವಿಲೋಮ ಅಂದರೆ ವಿರುದ್ಧಾರ್ಥಕ ಪದ ಯಾವುದು? ಇಲ್ಲಿ ಆಪ್ಷನ್ಗಳನ್ನು ಕೊಡಲಾಗಿದೆ. ಎ ನಿವಿಶ್ವಾಸ, ಬಿ ಅವಿಶ್ವಾಸ, ಸಿ ವಿಶ್ವ और ಡಿ है ನಿರ್ವಿಶ್ವಾಸ. ಇದರಲ್ಲಿ ಸರಿಯಾಗಿರುವಂಥ ಆಯ್ಕೆ ನೀವು ಮಾಡಿಕೊಳ್ಳಬೇಕು ಮಕ್ಕಳೇ. ಪ್ರಶ್ನೆ 3, ಮುಖ್ಯ ಪ್ರಶ್ನೆ 3, ಮಾಲಿಕ್ ಶಬ್ದ ಕಾ ಸ್ತ್ರೀಲಿಂಗ ರೂಪ है. ಮಾಲಿಕ್ ಶಬ್ದದ ಸ್ತ್ರೀಲಿಂಗ ರೂಪ ಏನಾಗುತ್ತೆ ಅನ್ನೋದನ್ನು ಬರೀಬೇಕಾಗತ್ತೆ. और आपके ऑप्शंस हैं ए मालकिन, बी श्रीमती, सी मालक, ऑप्शन डी मालिक. इसी प्रकार से प्रश्न 4 है. प्रश्न 4, ನಿಮ್ನ में से ಬಹುವಚನ ಶಬ್ದ है. ಕೆಳಗೆ ಕೊಟ್ಟಿರುವಂಥಗಳಲ್ಲಿ ಬಹುವಚನ ಶಬ್ದ ಯಾವುದು ಅನ್ನೋದನ್ನು ಬರಿಬೇಕಾಗಿರುವಂಥದ್ದು. ಆಪ್ಷನ್ಸ್ हैं ऑप्शन ए किताब, ऑप्शन बी नदी, ऑप्शन सी दरवाज़ा और ऑप्शन डी है रोटियां. ಇದರಲ್ಲಿ 4 ಆಪ್ಷನ್ಗಳಲ್ಲಿ ಬಹುವಚನ ಶಬ್ದ ಯಾವುದು ಅದನ್ನು ಆರಿಸಿ ಬರಿಬೇಕಾಗಿರುವಂಥದ್ದು. मुख्य प्रश्न 2 की ओर बढ़ते हैं. मुख्य प्रश्न 2, निम्नलिखित प्रथम 2 शब्दों के सूचित संबंधों के अनुरूप तीसरे शब्द से संबंधित शब्द लिखिए. ऐसे 2 प्रश्न पूछेंगे, प्रत्येक के लिए 2 अंक, कुल मिलाकर 2 अंक. ಮೊದಲೆರಡು ಪದಗಳ ಸಂಬಂಧವನ್ನು ನೋಡಿಕೊಂಡು 3ನೇ ಪದಕ್ಕೆ ಸಂಬಂಧಿಸಿದಂತೆ 4ನೇ ಪದವನ್ನು ಬರಿಬೇಕಾಗಿರುವಂಥದ್ದು. ಇದಕ್ಕೆ ನಾವು ಅನುರೂಪತಾ ಅಂತ ಹಿಂದಿಯಲ್ಲಿ ಕರಿತೀವಿ ಮಕ್ಕಳೇ. ಇಂಥವು 2 ಪ್ರಶ್ನೆಗಳನ್ನು ಕೇಳಲಾಗಿದೆ. ಸೊ ಮೊಟ್ಟ ಮೊದಲನೇದಾಗಿ ನಾವು ನೋಡೋದಾದ್ರೆ ಪ್ರಶ್ನೆ 5 है ಚಂಪಾ ಪಡೋಸನ್. ಚಂಪಾ ಎನ್ನುವವಳು ಪಡೋಸನ್ ಅಂದರೆ ಪಕ್ಕದ ಮನೆಯವಳು. ಅದೇ ಥರನಾಗಿ ಚಮೇಲಿ ಡ್ಯಾಶ್ 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 ಏನಾಗಬೇಕು ಚಮೇಲಿ, ಅದನ್ನು ಇಲ್ಲಿ ನಾವು ಬರಿಬೇಕಾಗಿರುವಂಥದ್ದು. ಪತ್ರ ಪಾನೆ ವಾಲಾ ಯಾ ಪಾನೆ ವಾಲಿ, ಸೇವಾ ಮೇ. पत्र
ಯಾರಿಗೆ ಹೋಗಬೇಕಾಗಿರುತ್ತೆ ಅಲ್ಲಿ ನಾವು ಏನು ಯೂಸ್ ಮಾಡ್ತೀವಿ, सेवा में ಅಂತ ಯೂಸ್ ಮಾಡ್ತೀವಿ. उसी प्रकार से ಪತ್ರ भेजने वाला या भेजने वाली, ಪತ್ರವನ್ನು ಕಳಿಸುವವರಿಗೆ ನಾವು ಪತ್ರದಲ್ಲಿ ಏನಂತ ಉಪಯೋಗ ಮಾಡ್ತೀವಿ ಅದನ್ನು ಮಕ್ಕಳೇ ಇಲ್ಲಿ ಬರಿಬೇಕಾಗಿರುವಂಥದ್ದು. ಸೊ ಇಲ್ಲಿ ಇದು ಪಾಠ 8 छुट्टी ಪತ್ರದಲ್ಲಿ ಇದು ಬಂದಿರುವಂಥದ್ದು, ಅಲ್ಲಿಂದ ನೀವು ಇದನ್ನು ನೋಡಬೇಕಾಗತ್ತೆ. मुख्य प्रश्न 3, निम्नलिखित प्रश्नों के उत्तर एक एक वाक्य में लिखिए. ऐसे 2 प्रश्न पूछे गए हैं, कुल मिलाकर 2 अंक हैं. ಕೆಳಗೆ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಬೇಕು. 2 ಪ್ರಶ್ನೆಗಳನ್ನು ಕೇಳಲಾಗಿದೆ, ಪ್ರತಿಯೊಂದಕ್ಕೆ 2 अंक. प्रश्न 7 है, शिशु ने रो रो कर क्या सीखा है. ಶಿಶು ಬಾಲಕ ಚಿಕ್ಕ ಮಗು ಅಳ್ತಾ ಅಳ್ತಾ ಏನನ್ನು ಕಲ್ತಿದ್ದಾನೆ ಅನ್ನೋದನ್ನು ಬರಿಬೇಕಾಗಿರುವಂಥದ್ದು. ಪ್ರಶ್ನೆ 8 है, ಸುಧಾ ಕಿತನೆ ದಿನೋं की छुट्टी मांग रही है. ಸುಧಾ ಎನ್ನುವಳು ಎಷ್ಟು ದಿನದ ರಜೆಯನ್ನು ಬೇಡ್ತಾ ಇದ್ದಾಳೆ, ಕೇಳ್ಕೊಳ್ತಾ ಇದ್ದಾಳೆ. मुख्य प्रश्न है 4, निम्नलिखित प्रश्नों के उत्तर 2 या 3 वाक्यों में लिखिए. ऐसे कुल 4 प्रश्न हैं, 2 अंकों के लिए कुल मिलाकर 8 अंक होंगे. 2 ಅಥವಾ 3 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಇಂಥವು 4 ಪ್ರಶ್ನೆಗಳನ್ನು ಕೇಳಲಾಗಿದೆ, ಪ್ರತಿಯೊಂದಕ್ಕೆ 2 ಅಂಕ, ಅಂದರೆ ಒಟ್ಟಾಗಿ 8 ಅಂಕ. ಪ್ರಶ್ನೆ 9 है, हीरा ने अपनी पड़ोसन चंपा से क्या कहा. ಹೀರಾ ಎನ್ನುವಂತಳು ತನ್ನ ಪಕ್ಕದ ಮನೆ ಚಂಪಾಗೆ ಏನಂತ ಹೇಳ್ತಾಳೆ ಅನ್ನೋದನ್ನು ಬರಿಬೇಕಾಗತ್ತೆ. ಪ್ರಶ್ನೆ 10 है, सैनिकों को तुरंत वापस आने का आदेश क्यों भेजा गया. ಸೈನಿಕರಿಗೆ ತುರ್ತಾಗಿ ಮತ್ತೆ ತನ್ನ ಕರ್ತವ್ಯಕ್ಕೆ ಮರಳಲು ಏಕೆ ಸಂದೇಶವನ್ನು ಕಳಿಸಲಾಯಿತು ಎನ್ನುವುದನ್ನು ಬರಿಬೇಕು. ಪ್ರಶ್ನೆ 11 है, ಪ್ರಾಚೀನ ಕಾಲ में ಸಂದೇಶ कैसे भेजा जाता था. ಪ್ರಾಚೀನ ಕಾಲದಲ್ಲಿ ಸಂದೇಶವನ್ನು, ಸುದ್ದಿಯನ್ನು ಕಳಿಸಬೇಕಾಗಿದ್ರೆ ಯಾವ ಥರ ಕಳಿಸ್ತಾ ಇದ್ರು ಎನ್ನುವಂಥದ್ದು. ಪ್ರಶ್ನೆ 12 है, पानी कैसे बरसता है, नदियाँ कैसे बहती हैं. ನೀರು ಹೇಗೆ ಸುರಿಯುತ್ತೆ, ಅದೇ ಥರನಾಗಿ ನದಿಗಳು ಹೇಗೆ ಹರಿತವೆ ಅನ್ನೋದನ್ನು ನಿಮ್ಮ ಪಾಠದಲ್ಲಿ ಬಂದಿರುವಂಥ ನೇರವಾದ ಪ್ರಶ್ನೆ, ಅಲ್ಲಿಂದ ನೀವು ಅದನ್ನು ಬರೀಬೇಕಾಗಿರುವಂಥದ್ದು. ಪ್ರಶ್ನೆ 5 है, निम्नलिखित प्रश्नों के उत्तर 3 या 4 वाक्यों में लिखिए. ऐसे 5 प्रश्न हैं, प्रत्येक के लिए 3 अंक, कुल मिलाकर 15 अंक हो जाएंगे. ಸೊ ಇಲ್ಲಿ 3 ಅಥವಾ 4 ವಾಕ್ಯದಲ್ಲಿ ಉತ್ತರಿಸಿ ಎನ್ನುವಂಥ ಪ್ರಶ್ನೆಗಳು 5 ಕೊಟ್ಟಿದ್ದಾರೆ. 5 ಅಂಥ ಪ್ರಶ್ನೆಗಳಿಗೆ ಉತ್ತರಿಸಿದರೆ ಪ್ರತಿಯೊಂದಕ್ಕೆ 3 ಅಂಕ, ಒಟ್ಟಾಗಿ 15 ಅಂಕಗಳು ನಮಗೆ ಲಭಿಸ್ತವೆ. तो चलिए देखते हैं. प्रश्न 13 है, युद्ध भूमि को जाते हुए पुत्र के सिर पर हाथ रखकर माँ ने क्या आशीर्वाद दिया. ಯುದ್ಧ ಭೂಮಿಗೆ ತೆರಳುತ್ತಿರುವಂಥ ಮಗನ ತಲೆಯ ಮೇಲೆ ಕೈಯನ್ನಿಟ್ಟು ತಾಯಿ ಏನನ್ನ ಆಶೀರ್ವಾದ ಮಾಡ್ತಾಳೆ ಎನ್ನುವುದರ ಉತ್ತರವನ್ನು ಬರಿಬೇಕಾಗಿರುವಂಥದ್ದು. ಪ್ರಶ್ನೆ 14 है, पिता से गांधी जी के माफ़ी मांगने के प्रसंग का वर्णन कीजिए. ತಂದೆಯವರ ಮುಂದೆ ಗಾಂಧೀಜಿಯವರು ಯಾವ ಥರ ಕ್ಷಮಾಪಣೆ ಕೇಳ್ತಾರೆ ಆ ಒಂದು ಪ್ರಸಂಗದ ವರ್ಣನೆಯನ್ನು ಬರಿಬೇಕಾಗಿರುವಂಥದ್ದು. ಪ್ರಶ್ನೆ 15 है, समाचार पत्र में कौन कौन से विषय होते हैं. ಸಮಾಚಾರ ಪತ್ರದಲ್ಲಿ ಯಾವ ಯಾವ ವಿಷಯಗಳಿರ್ತವೆ ಅನ್ನೋದರ ಬಗ್ಗೆ ಬರಿಬೇಕಾಗಿರುವಂಥದ್ದು. ಪ್ರಶ್ನೆ 16 है, ಕವಿತಾ ಕಾ ಭಾವಾರ್ಥ ಅಪ್ನೆ ಶಬ್ದೋ ಮೇ ಲಿಖಿಯೆ. ಇಲ್ಲಿ ಒಂದು ಕೆಳಗಡೆ ಕವಿತೆಯನ್ನು ಕೊಡಲಾಗಿದೆ, ಅದರ ಭಾವಾರ್ಥವನ್ನು ಮಕ್ಕಳೇ ಬರಿಬೇಕಾಗಿರುವಂಥದ್ದು. ಬಂದರ್ನೆ ದೇಖಾ ಯಹ ಝಗಡಾ ಲೇ ತರಾಜು ವಹ ವಹಾ ಅಡಾ ಬೋಲಾ ಝಗಡಾ ಠೀಕ್ ನಹೀ ಹೈ ಬಾಂಟ್ ಕೆ ಖಾನಾ ಬಾತ್ ಸಹಿ ಹೈ. ಈ ಒಂದು ಪದ್ಯಭಾಗದ ಭಾವಾರ್ಥವನ್ನು ನಿಮ್ಮ ಶಬ್ದಗಳಲ್ಲಿ ಮಕ್ಕಳೇ ಅತ್ಯಂತ ಸರಳವಾಗಿ ಬರಿಬೇಕಾಗಿರುವಂಥದ್ದು. और प्रश्न 17 है, गद्यांश का अनुवाद ಕನ್ನಡ ಯಾ ಅಂಗ್ರೇಜಿ ಮೇ ಕೀಜಿಯೆ. ಗದ್ಯಾಂಶದ ಕೆಳಗೆ ಕೊಟ್ಟಿರುವಂಥ ಗದ್ಯಾಂಶದ ಅನುವಾದವನ್ನು ಕನ್ನಡ ಅಥವಾ ಆಂಗ್ಲ ಭಾಷೆಯಲ್ಲಿ ಮಾಡಬೇಕಾಗಿರುವಂಥದ್ದು. और गद्यांश है, महात्मा गांधी महान पुरुष थे, सारे देश ने उन्हें राष्ट्रपिता माना, उन्हीं के प्रयत्न से भारत आज़ाद हुआ, वे त्याग और तपस्या की मूर्ति थे. प्रश्न 6 है, निम्नलिखित प्रश्नों के उत्तर 5-6 वाक्यों में लिखिए. ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ 5 ಅಥವಾ 6 ವಾಕ್ಯದಲ್ಲಿ ಉತ್ತರಿಸಿ. ಒಂದೇ ಪ್ರಶ್ನೆಯನ್ನು ಕೇಳಲಾಗಿದೆ 4 ಅಂಕಗಳಿಗಾಗಿ. ಅದು ಯಾವುದು ಅಂದರೆ ಪ್ರಶ್ನೆ 18 है, निम्नलिखित कवितांश पूर्ण कीजिए. ಕೆಳಗೆ ಕೊಟ್ಟಿರುವಂತಹ ಕವಿತೆಯ ಭಾಗವನ್ನು ಪೂರ್ಣಗೊಳಿಸಿರುವಂಥದ್ದು, ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಮಿಲ್ಕರ್ ರಹೆ ಡ್ಯಾಶ್ 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 ತುರತ್ ಉಠಾಯ್ ಅಲ್ಲಿವರೆಗೂ ಕೂಡ ನಾವು ಪದ್ಯ ಭಾಗವನ್ನು ಬರಿಬೇಕಾಗಿರುವಂಥದ್ದು. तो चलिए आगे बढ़ते हैं. प्रश्न मुख्य प्रश्न है 7, गद्यांश को ध्यानपूर्वक पढ़कर निम्नलिखित प्रश्नों के उत्तर लिखिए. एक प्रश्न है 2 अंकों के लिए, तो इसके अंदर अलग अलग से 2 सब क्वेश्चंस आते हैं. ಕೆಳಗೆ ಕೊಟ್ಟಿರುವಂತಹ ಪ್ಯಾಸೇಜನ್ನು ಓದಿಕೊಂಡು, ಗದ್ಯಾಂಶವನ್ನು ಓದಿಕೊಂಡು ಕೆಳಗಡೆ 2 ಪ್ರಶ್ನೆಗಳನ್ನು ಕೇಳಲಾಗಿದೆ, ಅದಕ್ಕೆ ನಾವು ಏನು ಮಾಡಬೇಕಾಗಿರುವಂಥದ್ದು ಉತ್ತರವನ್ನು ಬರೀಬೇಕು.
प्रश्न 19 है, मकर संक्रांति प्रतिवर्ष जनवरी के महीने में पूरे भारत, विशेष रूप से दक्षिण भारत में मनाया जाता है। संक्रांति को फसल की कटाई का त्यौहार भी कहा जाता है। इस त्यौहार को घर में सुख संपत्ति के संकेत के रूप में मनाया जाता है। और आपके प्रश्न हैं, ಮಕರ ಸಂಕ್ರಾಂತಿ ಕೋ ಕಿಸ್ ಮಹೀನೆ ಮೇ ಮನಾಯಾ ಜಾತಾ ಹೈ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಈ ಒಂದು ಪ್ಯಾಸೇಜ್ ಹುಡುಕಾಡಿ ಮಕ್ಕಳೇ ನೀವು ಬರೀಬೇಕಾಗಿರುವಂಥದ್ದು। ಎರಡನೇ ಪ್ರಶ್ನೆ, ಮಕರ ಸಂಕ್ರಾಂತಿ ಕೋ और कौन से नाम से जाना जाता है, ಮಕರ ಸಂಕ್ರಾಂತಿಗೆ ಇರುವಂಥ ಇನ್ನೊಂದು ಹೆಸರು ಏನಂತ ಕರಿತೀವಿ ಅನ್ನೋದನ್ನು ಬರೀಬೇಕಾಗಿರುವಂಥದ್ದು। अंत में है आपके पास मुख्य प्रश्न 8, निम्नलिखित विषय के बारे में पत्र लिखिए। ಒಂದು ಪತ್ರವನ್ನು ಕೇಳಲಾಗಿದೆ 3 ಅಂಕಗಳಿಗಾಗಿ। प्रश्न 20 है, अपनी बहन की शादी के कारण 3 दिन की छुट्टी मांगते हुए अपने प्रधान अध्यापक को एक पत्र लिखिए। 3 ದಿನದ ರಜೆಗಾಗಿ ಕಾರಣ ಏನು ಅಂದರೆ ನಿಮ್ಮ ಸಹೋದರಿಯ ಮದುವೆಯಲ್ಲಿ ಭಾಗವಹಿಸಲಿಕ್ಕೆ ನಿಮ್ಮ ಪ್ರಧಾನ ಅಧ್ಯಾಪಕರಿಗೆ ಒಂದು ಪತ್ರವನ್ನು 3 ದಿನದ ರಜೆಗಾಗಿ ಬರೀಬೇಕಾಗಿರುವಂಥದ್ದು ಮಕ್ಕಳೇ। ಸೊ ಇದು 40 ಅಂಕದ ಒಂದು ಪ್ರಶ್ನೆ ಪತ್ರಿಕೆಯಾಗಿತ್ತು। ಇದರ ಬ್ಲೂ ಪ್ರಿಂಟ್ ಬೇಕಾಗಿತ್ತು ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ, ಅಲ್ಲಿಂದ ನೀವು ಪ್ರಶ್ನೆ ಪತ್ರಿಕೆ ಹಾಗೂ ಬ್ಲೂ ಪ್ರಿಂಟ್ PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು। ಇಂತಹ ವಿಡಿಯೋಗಳನ್ನು ನೋಡಲಿಕ್ಕೆ ಜಕಾರ್ ಅಕಾಡೆಮಿಯನ್ನು ಅವಶ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ। ಜೈ ಹಿಂದ್, ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ।